ಸಚಿವ ಸ್ಥಾನ ನೀಡುವಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಹೇಬರಿಗೆ ಸಚಿವ ಸ್ಥಾನ ಕೊಡುವಲ್ಲಿ ವಿಫಲ ಮಾಡಿರುವ ಕಿಡಿಗೇಡಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಸಿದ ಮಾದೇವಪ್ಪ ಸಾಹೇಬರಿಗೆ ಸಚಿವ ಸ್ಥಾನ. ಸರ್, ಇವತ್ತಿನ ಪ್ರತಿಭಟನೆ ಉದ್ದೇಶ ಎಲ್ಲ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಏನು ಮೈಸೂರು ಭಾಗದಲ್ಲಿ ದಲಿತರ ಧ್ವನಿಯಾಗಿದ್ದಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದಂತಕ್ಕಂಥ ಸಂವಿಧಾನದ ಆಶಯಗಳನ್ನ ಎತ್ತಿಡಿತಕ್ಕಂತಹ ಮಾದೇವಪ್ಪ ಸಾಹೇಬ್ರನ್ನ ಏನು ಸಚಿವ ಸಂಪುಟದಿಂದ ಕೈ ಬಿಟ್ಟಂತದನ್ನ ಖಂಡಿಸಿ ನಾವು ಇವತ್ತು ಸಚಿವ ಸಂಪುಟಕ್ಕೆ ನೀವು ಮರು ಸೇರ್ಪಡೆ ಮಾಡ್ಕೋಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಈ ಉದ್ದೇಶ ಇಷ್ಟೇ, ಏನಂತಂದ್ರೆ ಈ ಸಚಿವ ಸಂಪುಟದಲ್ಲಿ ಏನು ಕೈ ಬಿಟ್ಟಿದ್ರಿ ಅದನ್ನು ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯ ಸಾಹೇಬರು ಪುತ್ರ ವ್ಯಾಮೋಹಕ್ಕೋಸ್ಕರ ಮಾದೇವಪ್ಪನವ್ರನ್ನ ಕೈ ಬಿಟ್ಟಿದ್ರು, ಅರ್ಥ ಆಗ್ತಾ ಇಲ್ಲ. ಅವರೇ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟೀಕರಣ ಕೊಡಬೇಕು. ಇದಕ್ಕೆಲ್ಲ ಸಿದ್ದರಾಮಯ್ಯನವರೇ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟೀಕರಣ ಕೊಡಬೇಕು. ಏನನ್ನ ದಲಿತರನ್ನ ಕಡೆಗಣಿಸ್ತಾ ಇದ್ದಾರೆ, ದಲಿತರು ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ಮರುಜನ್ಮ ಕೊಟ್ಟಿದ್ದಾರೆ ಅನ್ನೋದನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು. ಮನಿಕೊಂಡು ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ದಲಿತರು ನನಗೆ ಏನ್ ಮಾಡಿದ್ದಾರೆ, ನಾನು ಅವ್ರಿಗೇನು ಕೊಡುಗೆಗಳನ್ನ ಕೊಡ್ತಾ ಇದ್ದೀನಿ, ಅವರಿಂದ ನನಗೆ ರಾಜಕೀಯ ಶಕ್ತಿ ಸ್ಥಾನಮಾನಗಳು ಸಿಕ್ಕಿದೆ ಅನ್ನೋದನ್ನ ಸಿದ್ದರಾಮಯ್ಯನವರು ಮರಿಬಾರ್ದು. ಹಾಗಾಗಿ ಪುತ್ರ ವ್ಯಾಮೋಹಕ್ಕಾಗಿ ಸ್ನೇಹಿತನ ಬಲಿ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ದಯಮಾಡಿ ಬೀದಿಗೆ ಬಂದು ನೀವು ಮಾತಾಡಿ. ಈ ಭಾಗದ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ನಂತರ ಧ್ವನಿಯಾಗಿದ್ದಂತಹ ಮಾದೇವಪ್ಪ ಸಾಹೇಬ್ರ ಧ್ವನಿಗಳನ್ನ ನೀವು ಅಡಗಿಸಂತ ಕೆಲಸ ಮಾಡ್ಬಿಟ್ಟಿದ್ರಿ. ಅದಾಗಬಾರ್ದು. ಇವತ್ತಿನ ಪ್ರತಿಭಟನೆ ಸಾಂಕೇತಿಕವಾಗದಷ್ಟೇ, ಇದನ್ನು ಇಡೀ ರಾಜ್ಯದುದ್ದಕ್ಕೂ ವ್ಯಾಪಿಸ್ತದೆ. ಅಷ್ಟರಲ್ಲಿ ನೀವು ದಯಮಾಡಿ ಬಂದು ಮಾದೇವಪ್ಪ ಸಾಹೇಬ್ರನ್ನ ಸತ್ತಿರ ನೀವು ಕುಣಿಸಂತ ಕೆಲಸನ ನೀವು ಮಾಡಕ್ ಹೋಗ್ಬಾರ್ದು. ದಯಮಾಡಿ ನೀವು ಸಚಿವ ಸಂಪುಟದಲ್ಲಿ ಏನಿದೆ ಈಗ ನೀವೇ ಹೇಳ್ಬಿಡಿಸಿದ್ರೆ ನಾನೇ ಮುಂದೆ ಸಿದ್ದರಾಮಯ್ಯನ ಮಾದೇವಪ್ಪ ಸಾಹೇಬ್ರನ್ನ ಸಿಎಂ ಮಾಡ್ತೀನಿ ಅಂತ ನೀವೇ ಮಾಧ್ಯಮದ ಮುಂದೆ ಹೇಳ್ಬಿಡಿ ಅಂತ ನಾನು ಸಿದ್ದರಾಮಯ್ಯನವರಲ್ಲಿ ಆಗ್ರಹ ಮಾಡ್ಬಿಡ್ತೀನಿ. ಇವತ್ತು ಒಂದು ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನ ಇವತ್ತು ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರಿಗೆ ಸಚಿವ ಸ್ಥಾನ ತಪ್ಪಿರೋದ್ರಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮೈಸೂರು ಜಿಲ್ಲೆನಲ್ಲಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ 8 ಜನ ಇವತ್ತು ಶಾಸಕರಿದ್ದಾರೆ. ಆ ಶಾಸಕರನ್ನ ಹೊರತುಪಡಿಸಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನು ಆಯ್ಕೆ ಮಾಡ್ಕೊಂಡಿದ್ರಿ ನೀವು ಶಾಸಕರಿಂದ, ಅವರಿಗೆ ಇವತ್ತು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೀರಿ. ಯಾಕೆ ಇವತ್ತು 8 ಜನದಲ್ಲಿ ಒಬ್ಬರಿಗಾರು ಅರ್ಹತೆ ಇರಲಿಲ್ವಾ? ಹಿರಿಯ ನಾಯಕರುಗಳಿದ್ರು. ಇವತ್ತು ವೆಂಕಟೇಶ್ ಅವರು ಇದ್ದಾರೆ, ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರು ಇದ್ದಾರೆ, ತನ್ವೀರ್ ಸೇಠ್ ಅವರು ಇದ್ದಾರೆ, ಅದ್ರ ಜೊತೆಗೆ ಅನಿಲ್ ಚಿಕ್ಕಮಾಧವ್ ಅವರು ಇದ್ದಾರೆ, ಈಗ 2 ಬಾರಿ ಗೆದ್ದಂತವರು. ಇವ್ರನ್ನೆಲ್ಲರನ್ನು ಹೊರತುಪಡಿಸಿ ಒಬ್ಬರಿಗೆ, ಇಡೀ ಜಿಲ್ಲೆನಲ್ಲಿ ಒಬ್ಬರಿಗೆ ನೀವು ಸ್ಥಾನಮಾನ ಕೊಟ್ಟಿದ್ದೀರಿ ಇವತ್ತು. ಹಾಗಾಗಿ ಏನಾಗಿದೆ, ಜನರ ವಿಶ್ವಾಸವನ್ನ ನೀವು ಕಳ್ಕೊತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಇವತ್ತು ಜನರ ವಿಶ್ವಾಸವನ್ನ ಕಳ್ಕೊಂಡಿದ್ದೀರಿ. ಹಾಗಾಗಿ ಇವತ್ತು ಇನ್ನೂ ಕಾಲ ಮಿಂಚಿಲ್ಲ. ದಯಮಾಡಿ ಹಿರಿಯ ನಾಯಕರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನ ನೀವು ನೀಡಲೇಬೇಕು. ಅದು ಉನ್ನತವಾದ ಸ್ಥಾನಮಾನವನ್ನ ನೀವು ಕೊಡ್ಲೇಬೇಕು. ಇಲ್ಲ ಅಂದ್ರೆ ಇದು ನಿರಂತರವಾಗಿ ಪ್ರತಿಭಟನೆ ನಡೀತಾ ಇರುತ್ತೆ. ನೀವು ಹೋದ ಕಡೆ ಬಂದ ಕಡೆ ಎಲ್ಲ ಗೇರವ ಹಾಗೇ ಆಗುತ್ತೆ. ನಿಮಗೆ ಅದು ಬಿಸಿ ಕಟ್ಟುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದನ್ನೆಲ್ಲ ಪರಿಗಣನೆ ತಗೊಳ್ಬೇಕಾಗಿತ್ತು. ಮತ್ತೆ ಈ ಭಾಗದಲ್ಲಿ ಏನು ಮೈಸೂರು ಕೇವಲ ಜಿಲ್ಲೆ ಅಂತ ಪರಿಗಣಿಸಬೇಡಿ. ಹಿಂದೆ ಮೈಸೂರು ಇಡೀ ದೇಶದಲ್ಲಿ ರಾಜ್ಯ ಯಾವುದು ದೇಶವೂ ಆಗಿತ್ತು ಅದು. ಹಾಗಾಗಿ ಈ ಭಾಗದಲ್ಲಿ ಬಹುಸಂಖ್ಯಾತರು ಅಂದ್ರೆ ದಲಿತರ ಈ ಭಾಗದ ಧ್ವನಿ ಇದೆಯಲ್ಲ, ಇದು ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಕ್ಕೆ ತಲುಪುತ್ತೆ. ಹಾಗಾಗಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕಂತಕ್ಕಂಥದ್ದು ಒತ್ತಾಯ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಾವೇನಾದ್ರು ದಲಿತರ CM ಕೇಳಿದ್ರೆ ಎಚ್ ಸಿ ಮಾದೇವಪ್ಪ ಅವ್ರನ್ನ ದಲಿತ CM ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ನ ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡ್ತೀವಿ ಸರ್.